ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿಗಳು ಸಾವು ನೋವುಗಳು ಸಂಭವಿಸ್ತಿರೋಂಥದ್ದು ನೀವು ನೋಡಿರ್ತೀರಿ. ಒಂದಲ್ಲ ಒಂದು ರೀತಿ ತೊಂದರೆಗಳಾಗ್ತಿರೋಂಥದ್ದು, ಹೃದಯಘಾತಕ್ಕೆ ಒಂದಷ್ಟು ಜನ ಬಲಿಯಾಗಿದ್ದರೆ ಮತ್ತೊಂದಷ್ಟು ಜನ ಅಪಘಾತದಿಂದ ಕೊನೆಯುತ್ತಿರುವಂಥದ್ದು. ಕೊರೋನಾ ಆದಮೇಲಂತೂ ಕೊರೋನಾ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಟ ನಟಿಯರು ಕೂಡ ಇದಾದರೆ, ಮತ್ತೊಂದು ಕಡೆ ಕೆಲ ಕಲಾವಿದರು ಕಿರುಕುಳಗಳಿಂದಾಗಿ ನೊಂದು ಹೋಗಿರುವಂಥದ್ದು, ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈಗ ಅದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟಿ ಗಾಯಕಿ ಇದೀಗ ಸೇರ್ಪಡೆಯಾಗಿರುವಂಥದ್ದು. ಹೌದು, ಗಾಯಕಿಯವರು ಸರಿಗಮಪ ಸೀಸನ್ 18ರಲ್ಲಿ ತೆಲುಗುನಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ ಮತ್ತು ಕಲಾವಿದೆ ಗಾಯಕಿಯಾದಂಥ ಶ್ರುತಿಯವರು ಮೂಲತಃ ಹಳ್ಳಿಯಿಂದ ಬಂದಂಥ ಇವರು ಜನಪದ ಹಾಡು ಹಾಡೋದ್ರ ಮೂಲಕ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದರು. ಸಾಕಷ್ಟು ಹೆಸರು ಕೂಡ ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಂಥವ್ರು. ಹಾಗೆ ಅವರು ಸೀಸನಿಂದ ಹೊರಬಂದ ನಂತರ ಸುಮಾರು 1 ವರ್ಷಗಳ ಕಾಲ ಸಾಕತ್ತು ಒಂದು ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ತಮ್ಮ ಜನಪದ ಕಟ್ಟದ ಮೂಲಕ ಹಾಡನ್ನು ಕೂಡ ಹಾಡಿದ್ರು, ಸಾಕಷ್ಟು ಹಣ ಗಳಿಸಿದ್ರು, ಹೆಸರು ಕೂಡ ಮಾಡಿದ್ರು. ಅದೇ ಸಂದರ್ಭದಲ್ಲಿ ತುಂಬ ವರ್ಷಗಳಿಂದ ಪ್ರೀತಿಸ್ತಿದ್ದಂಥ ಹುಡುಗನನ್ನು ಕೂಡ ಮದುವೆನೂ ಆದರು. ಆತನ ಹಣದ ಹಾಕಿ ಮತ್ತು ಕಿರುಕುಳಕ್ಕೆ ಸಾಕಷ್ಟು ನೊಂದು ಹೋಗಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಆತನ ಹಣದ ದಾಹವನ್ನು ತೀರಿಸಲು ಸಾಧ್ಯವಾಗದೆ ಶ್ರುತಿಯವರು ಕೇವಲ 27ನೇ ವಯಸ್ಸಿನ ಮದುವೆಯಾದ 6 ತಿಂಗಳಲ್ಲಿ ಮನೆಯಲ್ಲಿ ನೇಣು ಬಿದ್ದಿದ್ದ ಸ್ಥಿತಿ ಈಗ ಪತ್ತೆಯಾಗಿರುವಂಥದ್ದು. ತೆಲಂಗಾಣದ ಅಪಾರ್ಟ್ಮೆಂಟ್ನಲ್ಲಿ